Hey there. Subscribe to my channel. And also press this bell icon, so you never miss any new updates, cause whenever we upload new video you will get a notification on your phone. मेरा देशवासी भाइयों और बहनों, एसडीपी के नौजवानों, अच्छे दिन आया है। एसडीपी को अच्छे दिन आया है। ಇದು ಹಿಂದಿಯಲ್ಲಿ ಹೇಳಿದ್ರೆ ಮಾತ್ರ ಸರಿಯಾಗುತ್ತೆ, ಅದಕ್ಕೆ ಹಿಂದಿಯಲ್ಲಿ ಹೇಳಿದ್ ನಾನು. ಸಂವಿಧಾನದಿಂದ ದೇಶವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಹುಟ್ಟಿದ್ದು. ಹೇಳ್ತಾ ಇದ್ದಾರೆ ಯಾರು? ಯಾರು ಹೇಳ್ತಾರೆ? ಎಸ್ಡಿಪಿ ಹೇಳಲ್ಲ ಈ ಮಾತನ್ನು. ಮುಸಲ್ಮಾನರಿಗೆ ಕುರಾನ್ ಪವಿತ್ರ, ಕ್ರೈಸ್ತರಿಗೆ ಬೈಬಲ್ ಪವಿತ್ರ, ಹಿಂದೂಗಳಿಗೆ ಭಗವದ್ಗೀತೆ ಪವಿತ್ರ. ದೇಶಕ್ಕೆ ಬಂದಾಗ ಸಂವಿಧಾನವೇ ಪವಿತ್ರ. ಅದನ್ನು ಬದಲಾಯಿಸ್ತಾ ಅಂತ ಹೇಳ್ತಾ ಇದ್ದಾರೆ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ. ಅಂತವರಿಗೆ ಮತದಾನ ಕೊಡಬೇಕಾ? ಬೆಂಗಳೂರಿನ ಮಾತ್ರದಂತಹ ಕೆಂಪೇಗೌಡರನ್ನು ಇಳಿಸುತ್ತೇವೆ ಬಿಜೆಪಿ ಬಂದಾಗ. ಈ ಮಾತು ಉತ್ತರ ಕನ್ನಡದ ಅನಂತಕುಮಾರ ಹೆಗಡೆ ಕೇಂದ್ರೀಯ ಮಂತ್ರಿಯ ಮಾತು. ಬಂಧುಗಳೇ, ನಾವು ಇಷ್ಟರವರೆಗೆ ಮುಸಲ್ಮಾನರ ಮತ್ತು ಕ್ರೈಸ್ತರ ಜೊತೆ ಇದ್ದೆವು ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ. ಇನ್ನು ನಾವು ಮೃದು ಹಿಂದುತ್ವ ರಾಹುಲ್ ಗಾಂಧಿಯಿಂದ ಆರಂಭ. ಇವರು ಮೃದು ಆಗುವುದು, ಬಿಜೆಪಿ ಅವರು ಹಾಡಾಗುವುದು. ಇವ್ರದ್ದು ಸಾಫ್ಟ್, ಅವರದ್ದು ಹಾಡು. ಈ ಮೃದು ಹಿಂದುತ್ವ ಮಾಡಲಿಕ್ಕೆ ಬೇಕಾಗಿ ಇಲ್ಲಿಯ ಉಸ್ತುವಾರಿಯಾದಂತ ಯುಟಿ ಖಾದರ್ ಸಾಹೇಬ್ರು ದೇವಸ್ಥಾನಗಳಿಗೆ ಹೋಗಿ ಪ್ರಸಾದ ತೆಕ್ಕೊಂಡ್ರು. ಫ್ಯಾನ್ಸಿ ಡ್ರೆಸ್ ಮಾಡಿದ್ರು. ಐವಂಡಿ ಸೋದ್ರು ನನ್ನ ಮಿತ್ರ, ಅವರು ಹೋಗ್ತಾ ಹೋಗ್ತಾ ಮೃದು ಹಿಂದುತ್ವದ ಕಡೆಗೆ ಹೋದ್ರು. ಯುಟಿ ಖಾದರನ್ನು ವಾಮಾಚಾರವಾಗಿ ಅವರ ಚರಿತ್ರೆಯನ್ನೇ ಬೀಳಿಸಿದ್ರು. ಕಲ್ಲಡ್ಕದ ಪ್ರಭಾಕರ ಭಟ್ರು ಈ ಬ್ಯಾರಿಗೆ ಯಾಕೆ ಕರೀತೀರ ದೇವಸ್ಥಾನಕ್ಕಂತ ಹೇಳಿ ಹೇಳ್ತಾ ಇದ್ದಾರೆ. ವಾಟ್ಸಪ್ ಅಲ್ಲಿ ನಾನು ಓದಿದ್ದು. ಅರ್ಥ ಮಾಡಿಕೊಳ್ಳಿ ಈ ದೇಶದ ಪರಿಸ್ಥಿತಿ. ಬಂಧುಗಳೇ, ಇವತ್ತು ನಮ್ಮ ಕ್ರೈಸ್ತ ಪರಮೋಚ್ಚ ನಾಯಕ ಕಾರ್ಡಿನಲ್ ಗ್ರೇಸಿಯಸ್ ಹೇಳ್ತಾ ಇದ್ದಾರೆ, ವೋಟ್ ಫಾರ್ ಲೀಡರ್ಸ್ ಹೂ ಲಿಸನ್ ಟು ಪೀಪಲ್. ಎಸ್ಡಿಪಿ ಲಿಸನ್ ಟು ಪೀಪಲ್. ಎಸ್ಡಿಪಿ ಲಿಸನ್ ಟು ಪೀಪಲ್. ನಾವು ಏನು ಮಾಡಿದ್ದೇವೆ ಎಂಬುದಕ್ಕೆ ಮಹಾನಗರ ಪಾಲಿಕೆ ಬೆಂಗಳೂರು ಮುಜಾಹಿದ್ ಪಾಷಾರ ಆ ಜಾಗಕ್ಕೆ ಹೋಗಿ ನೋಡಿ. ನಾವು ಗೆದ್ದಂತ ಬಂಟ್ವಾಳಕ್ಕೆ ಹೋಗಿ ನೋಡಿ. ನಾವು ಗೆದ್ದಂತ ಉಳ್ಳಾಳಕ್ಕೆ ಹೋಗಿ ನೋಡಿ. 10 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೈಸ್ತ ಚರ್ಚ್ಗಳಿಗೆ ದಾಳಿ ಮಾಡಿದಾಗ ಯಾವ ಅಪ್ಪನೂ ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಬಂದಿಲ್ಲ. ಬಂದದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಎಲ್ಲ ಧರ್ಮಗುರುಗಳು ಕ್ರೈಸ್ತರು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಇಷ್ಟರ ತನಕ ಕ್ರೈಸ್ತರು ಕಾಂಗ್ರೆಸ್ನ ನೇತಾಡ್ತಾ ಇದ್ರು. ಇವಾಗ ಅವರೂ ಎಚ್ಚರಗೊಂಡಿದ್ದಾರೆ. ಅವ್ರು ಹೇಳ್ತಾ ಇರುವ ಮಾತು ಸಾಧ್ಯ ಇಲ್ಲ, ಕಾಂಗ್ರೆಸ್ನ ನಾಟಕ ಸಾಕು, ಇನ್ನು ನಮಗೆ ಬೇಕಾದದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ದಕ್ಷಿಣ ಕನ್ನಡದ ವಿಟ್ಲ ಸಮೀಪದ ಗ್ರೊಟ್ಟು ನಾಶ ಮಾಡಿದಾಗ ಯಾವ ಕಾಂಗ್ರೆಸ್ಸಿನ ಪುಡಾರಿ ಹತ್ತ ಕಡೆ ಮುಖ ಹಾಕಲಿಲ್ಲ. ಹೋದವರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರು. ಹಾಗೆಯೇ ತೆಲಂಗಾಣದಲ್ಲಿ ಚರ್ಚ್ ದಾಳಿ ಆದಾಗ ಆ ಚರ್ಚ್ಗೂ ಎಸ್ಡಿಪಿಗೆ ಏನು ಸಂಬಂಧ ಇಲ್ಲ, ಅಗತ್ಯವೂ ಇಲ್ಲ. ಆದರೆ ಮಾನವೀಯ ಕರುಣೆ, ಮಾತೃ ಹೃದಯ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರಾಧ್ಯಕ್ಷರು ನನ್ನನ್ನು ಅಕ್ರಮಸನನ್ನು ಕಳಿಸಿದ್ರು. ಯಾಕೆ ಕಳಿಸಿದ್ರು? ಕ್ರೈಸ್ತರು ಬೇರಲ್ಲ, ಮುಸಲ್ಮಾನ್ ಬೇರಲ್ಲ, ದಲಿತರು ಬೇರಲ್ಲ, ನಾವೆಲ್ಲರೂ ಒಂದು ಹಮ್ ಸಬ್ ಏಕ್ ಹೈ. ಇವತ್ತು ಅದರ ಬಗ್ಗೆ ಕ್ರೈಸ್ತರು ಹೆಮ್ಮೆ ಪಡ್ತಾ ಇದ್ದಾರೆ. ಕ್ರೈಸ್ತರ ಬಹಳ ಪವಿತ್ರವಾದಂತಹ ಒಂದು ತತ್ವ ಇದೆ, ಕನ್ಫೆಷನ್, ಪಾಪ ನಿವೇದನೆ. ಪಾಪ ನಿವೇದನಕ್ಕೂ ಎಸ್ಡಿಪಿಗೂ ಸಂಬಂಧವೇ ಇಲ್ಲ, ಅದು ಕ್ರೈಸ್ತರದು.
ಭಾರತದ ಒಬ್ಬ ಕಾಂಗ್ರೆಸ್ ಪುಡಾರಿ ಸಮಿತಿ ಬಗ್ಗೆ ತಕಾರ ಎತ್ತಲಿಲ್ಲ. ಕ್ರೈಸ್ತರ ಒಂದು ಹಕ್ಕು, ಅದು ಧಾರ್ಮಿಕ ಹಕ್ಕು. ಪಾಪ ನಿವೇದನೆಯಿಂದಾಗಿ ಧರ್ಮಗುರುಗಳು ಅತ್ಯಾಚಾರ ಮಾಡ್ತಾರೆ ಅಂತೇಳಿ ಬಿಜೆಪಿ ತಲೆಗೆಟ್ಟಂತ ಹೆಂಗಸರು ಮೋದಿ ಅವರಿಗೆ ಹೇಳಿಬಿಟ್ಟು ವರದಿ ಕೊಟ್ರು. ಆವಾಗ ದೇಶದಾದ್ಯಂತ ಪ್ರತಿಭಟನೆ ಮಾಡಿ ಪ್ರೆಸ್ ಮೀಟ್ ಬ್ಯಾಂಗ್ಳೂರಲ್ಲಿ ಮಾಡಿದಂತ ನಮ್ಮ ರಾಷ್ಟ್ರಾಧ್ಯಕ್ಷರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಬಂಧುಗಳೇ, ಈಗ ಹೇಳಿ ಮಂಗಳೂರಿಗೆ ಯಾವ ಪಾರ್ಟಿ ಬೇಕು? ಈಗ ಹೇಳಿ, ನೀವು ಹೇಳಿ. ಈಗ ಬೇಕಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇಡೀ ದೇಶದಲ್ಲಿ ನಮ್ಮ ಕೇರಳ ರಾಜ್ಯಕ್ಕೆ ಬಂದಂತಹ ಪ್ರಳಯ, ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಎಸ್ಡಿಪಿಐ ಕಾರ್ಯಕರ್ತರು ಯಾವ ತರ ಕೆಲಸ ಮಾಡಿದ್ದಾರೆ ಎಂಬುದು ಇಡೀ ಜಗತ್ತಿಗೆ ಗೊತ್ತು, ನಮ್ಮ ದೇಶಕ್ಕೆಲ್ಲ ಜಗತ್ತಿಗೆ ಗೊತ್ತು. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು. ಎಸ್ಡಿಪಿಐ ಯಾವುದನ್ನು ಯೋಚಿಸದೆ, ಯಾವುದನ್ನು ಬಯಸದೆ ಕೆಲಸ ಮಾಡಿ ತಮ್ಮ ಪ್ರಾಣವನ್ನು ಕೊಟ್ಟಂತ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ದಕ್ಷಿಣ ಕನ್ನಡ ಮರೆಯಬಾರದು, ಮರೆಯಲು ಸಾಧ್ಯ ಇಲ್ಲ. ಆದ್ದರಿಂದ 7 ಭಾಷೆಗಳ ಪಾಂಡಿತ್ಯವುಳ್ಳಂತಹ 7 ಭಾಷೆಗಳ ನಿರರ್ಗಳವಾಗಿ ಮಾತಾಡಬಲ್ಲಂತಹ ನಮ್ಮ ಇಲಿಯಾಸ್ ಮೊಹಮ್ಮದ್ ತುಂಬೆ ತಮ್ಮ ಅಮೂಲ್ಯ ಮತವನ್ನು ಕೊಟ್ಟು ನಮ್ಗೆ ಚಿಹ್ನೆ ರಿಕ್ಷಾ ಸಿಗುತ್ತಲ್ವಾ, ರಿಕ್ಷಾದಲ್ಲಿ ಹೋಗೋಣ ದೆಹಲಿಗೆ. ಬಡವರ ರಿಕ್ಷೆಯಲ್ಲಿ ಕುಳಿತುಕೊಂಡು ದೀನ ದಲಿತರ, ಅಲ್ಪಸಂಖ್ಯಾತ, ಕ್ರೈಸ್ತರ, ದಲಿತರ ಎಲ್ಲರ ಪರವಾಗಿ. ಇದರ ಅರ್ಥ ನಾವು ಹಿಂದೂಗಳ ವಿರೋಧಿಗಳು ಅಲ್ಲ, ಹಿಂದೂಗಳ ವಿರೋಧಿಗಳು ನಾವಲ್ಲ. ನಮ್ಮ ಪರವಾಗಿ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಎಷ್ಟೋ ಹಿಂದೂಗಳು ನಮಗೆ ಗೌಪ್ಯವಾಗಿ ಮಾತಾಡ್ತಿದ್ದಾರೆ. ಎದುರಿಗೆ ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಮನೆಗೆ ಅವರ ಸರ್ಕಸ್ ಮಾಡ್ತಾರೆ, ಮೇಲೆ ಕೆಳಗೆ ಮಾಡ್ತಾರೆ. ಅದರಿಂದಾಗಿ ನಾವು ನಿಮ್ ಜೊತೆಗಿದ್ದೇವೆ. ಇದೇ ನಮಗೆ ಬೇಕಾದದ್ದು. ಅವರ ಮಾತೃ ಹೃದಯ ಕೂಗಿಕೊಂಡು ಹೇಳುತ್ತಾ ಇದೆ, ನಾನು ಹಿಂದೂ ಹೌದು, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ವಿರೋಧಿ ನಾನಲ್ಲ. ಆದ್ದರಿಂದಾಗಿ ಈ ಸಲದ ಚುನಾವಣೆ ಇದು ಕಾಂಗ್ರೆಸ್ ಎಸ್ಡಿಪಿಯ ಮಧ್ಯೆ ಅಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಮತ್ತೆ ಎಸ್ಡಿಪಿಯ ಮಧ್ಯೆ. ಬಂಧುಗಳೇ, ಎಸ್ಡಿಪಿ ಓಟ್ ಹಾಕಿದ್ರೆ ಬಿಜೆಪಿ ಬರುತ್ತೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಮಾವಂದ್ರು ಇದ್ದಾರಲ್ಲ, ಇವರಲ್ಲಿ ಹೇಳುವಂತ ಮಾತು, ಬೇಡ ಬಾವ ಕಾಂಗ್ರೆಸ್ಗೆ ಓಟ್, ಎಸ್ಡಿಪಿ ಬೇಡ, ಬಿಜೆಪಿ ಬಂಡು ಕಾಂಗ್ರೆಸ್ಗೆ ಓಟ್, ಎಸ್ಡಿಪಿಗೆ ಓಟ್ ಹಾಕಿದ್ರೆ ಎಸ್ಡಿಪಿಐ ಬರುತ್ತೆ ಬಿಟ್ರೆ ಬೇರೆ ಪಾರ್ಟಿಯೇ ಬರಲ್ಲ. ಬಂಧುಗಳೇ, 10 ನಿಮಿಷ ಕೊಟ್ಟಿದ್ದಾರೆ, ಇನ್ನು 2 ನಿಮಿಷ ಬಾಕಿ ಇದೆ. ಆ 1 ನಿಮಿಷ ಸಮಯಕ್ಕೆ ಬಹಳಷ್ಟು ಬೆಲೆ ಕೊಡುವ ನಾನು 1 ನಿಮಿಷ ಮಾತಾಡ್ತೀನಿ. ಮನ್ ಕಿ ಬಾತ್, ಬೇಟಿ ಪಡಾವೋ ದೇಶ ಬಚಾವೋ, ಛಾಯ್ ಪೇ ಚರ್ಚಾ, ಸ್ವಚ್ಛ ಭಾರತ್, ಬರೇ ಬೊಗಳೆ ಎಲ್ಲ ಹೇಳಿ ಮುಗಿದೋಯ್ತು. ನನ್ಗೆ ಕೇಳಿ ಸಂಕಟ ಶುರು ಆಯ್ತು. ಸ್ವಚ್ಛ ಮಾಡುವುದು ಅವರೇ, ಚಾಯ್ ಪೇ ಚರ್ಚೆ ಅವರದೇ, ಮನ್ ಕಿ ಬಾತ್ ಅವರದೇ, ಬೇಟಿ ಪಡಾವೋ ಅವರದೇ, ಎಲ್ಲ ಅವರದೇ. ಕ್ರೈಸ್ತರ ಪರಿಸ್ಥಿತಿ ಇವತ್ತೇನಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಲೆಕ್ಕಕ್ಕೆ ಉಂಟು, ಆಟಕ್ಕೆ ಇಲ್ಲ. ನಮ್ಗೆ ಯಾರಿಲ್ಲ. ಈಗ ಕ್ರೈಸ್ತರು ಹೇಳ್ತಾರೆ ನಮ್ಗೆ ಎಸ್ಡಿಪಿಐ ಉಂಟು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜೊತೆಗೆ ಕ್ರೈಸ್ತರಿದ್ದಾರೆ. ಪತ್ರಿಕಾ ಮಾಧ್ಯಮ ಯಾರು ಕಾಣ್ತಾ ಇಲ್ಲ. ಅವರಲ್ಲಿ ನನ್ನ ಭಿನ್ನ ಸತ್ಯವನ್ನ ಬರೆಯಿರಿ, ಸ್ವರ್ಗಕ್ಕೆ ಹೋಗ್ತೀರಿ. ಬೇರೆ ಏನು ಹೇಳಲ್ಲ ನಾನು. ನೀವು ನಮ್ ಜೊತೆಗೆ ಇದ್ದೀರಾ, ಆದ್ರೆ ಕೆಲವು ಸಲ ಸಂಕಟದಲ್ಲಿ ಇರ್ತೀರಾ. ನಿಮ್ಗೆ ದೇವರೇ ಕಾಪಾಡ್ಲಿ. ಸತ್ಯವನ್ನು ಬರೆಯಿರಿ. ಬಡವರ ಪಕ್ಷ, ದೀನದಲಿತರ ಪಕ್ಷ, ಪ್ರೀತಿಯಿಂದ ನಾವೆಲ್ಲರ ಜೊತೆಗಿದ್ದೇವೆ. ನಿಮ್ಗೆಲ್ಲರಿಗೂ ಶುಭವಾಗಲಿ, ಒಳ್ಳೇದಾಗಲಿ. ಜೈ ಎಸ್ಡಿಪಿಐ. ಥ್ಯಾಂಕ್ ಯು. Hey there. Subscribe to my channel. And also press this bell icon, so you never miss any new updates, cause whenever we upload new video you will get a notification on your phone.